ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಮಾತಿದೆ, ಏನಪ್ಪಾ ಅಂತ ಹೇಳಿದ್ರೆ, ಶಿಕ್ಷಕರು ನಿಂತ ನೀರಾಗಬಾರ್ದು. ಆ ನಿರಂತರವಾದಂಥ ಕಲಿಕೆ ಯಾಕೆ ಬೇಕಪ್ಪ ಅಂತ ಹೇಳಿದ್ರೆ, ಒಂದಷ್ಟು ವ್ಯಕ್ತಿತ್ವಗಳನ್ನ ನಾವು ರೂಪಿಸುವಂತಹ ರೂವಾರಿಗಳು ನಾವು. ಸಾಹಿತ್ಯದ ಕಡೆಗೆ ಒಲವು, ಓದು, ಇದು ಎರಡೂ ಕೂಡ ಶಿಕ್ಷಕರ ಶೈಕ್ಷಣಿಕವಾದ ವ್ಯವಸ್ಥೆಗೆ ತುಂಬಾ ಪೂರಕವಾಗ್ತದೆ. ಕವನಗಳನ್ನು ಬರೆಯುವವರು ಇದ್ದಾರೆ, ಒಂದಷ್ಟು ವಾಟ್ಸಪ್ ಗ್ರೂಪ್ಗಳ ಮೂಲಕನೇ ತಮ್ಮ ಸಾಹಿತ್ಯದ ಚಟುವಟಿಕೆಗಳನ್ನು ಮಾಡೋರಿದ್ದಾರೆ. ಅದು ಒಂದು ಆಶಾದಾಯಕವಾದಂಥ ವಿಷಯ. ನಾವೇ ಒಂದಷ್ಟು ವಿಚಾರಗಳನ್ನ ಮಕ್ಕಳಿಗೆ ತಲುಪಿಸ್ಬೇಕು ಅಂತ ಆದ್ರೆ ಓದಿನ ಅವಶ್ಯಕತೆ ತುಂಬಾ ಇದೆ. ನಾನು ಡಾಕ್ಟರ್ ಶೋಭಿತಾ ಸತೀಶ್, ವಿವೇಕಾನಂದ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪ್ರಾಂಶುಪಾಲೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಮಾತಿದೆ, ಏನಪ್ಪಾ ಅಂತ ಹೇಳಿದ್ರೆ, ಶಿಕ್ಷಕರು ನಿಂತ ನೀರಾಗಬಾರ್ದು. ಆ ನಿರಂತರವಾದಂಥ ಕಲಿಕೆ ಯಾಕೆ ಬೇಕಪ್ಪ ಅಂತ ಹೇಳಿದ್ರೆ, ಒಂದಷ್ಟು ವ್ಯಕ್ತಿತ್ವಗಳನ್ನ ನಾವು ರೂಪಿಸುವಂತಹ ರೂವಾರಿಗಳು ನಾವು. ನಾವೇ ಒಂದಷ್ಟು ವಿಚಾರಗಳನ್ನ ಮಕ್ಕಳಿಗೆ ತಲುಪಿಸ್ಬೇಕು ಅಂತ ಆದ್ರೆ ಓದಿನ ಅವಶ್ಯಕತೆ ತುಂಬಾ ಇದೆ. ಹಾಗಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಓದು ಅಂತ ಹೇಳುವಂತ ಹವ್ಯಾಸವು ಕಡಿಮೆಯಾಗಿದೆಯಾ ಅಂತ ಕೇಳಿದ್ರೆ, ಕಡಿಮೆ ಆಗಿದೆ ಅಂತಲೂ ಕೂಡ ಒಂದು ರೀತಿಯಲ್ಲಿ ಹೇಳ್ಬೋದು. ಅದೇ ರೀತಿಯಲ್ಲಿ ಇನ್ನೊಂದು ಕೂಡ ಆಶಾಭಾವನೆ ನಮ್ಮಲ್ಲಿ ಮೂಡ್ತದೆ. ಇತ್ತೀಚಿನ ದಿನಗಳಲ್ಲಿ ಸಾಹಿತ್ಯದ ಚಟುವಟಿಕೆಗಳಲ್ಲಿ ನಮ್ಮ ಯುವಜನತೆ ಕೂಡ ಭಾಗವಹಿಸ್ತಾ ಇರೋದು ಬಹಳಷ್ಟು ಸಂತೋಷದ ವಿಷಯ. ಆದರೂ ಕೂಡ ಸಾಹಿತ್ಯದ ಕಡೆಗೆ ಒಲವು, ಓದು, ಇದು ಎರಡೂ ಕೂಡ ಶಿಕ್ಷಕರ ಶೈಕ್ಷಣಿಕವಾದ ವ್ಯವಸ್ಥೆಗೆ ತುಂಬಾ ಪೂರಕವಾಗ್ತದೆ ಮತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಖಂಡಿತವಾಗಿ ಪರಿಣಾಮಕಾರಿ ಆಗ್ತದೆ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಡಿಜಿಟಲೀಕರಣ ಅಂತ ಹೇಳುವಂಥದ್ದು ಆಗಿದೆ, ಆಗಲಿಲ್ಲ ಅಂತ ಹೇಳುವಂಥದ್ದು ನಾವು ಒಪ್ಕೊಳ್ಳುವಂಥದ್ದಲ್ಲ. ಆದರೂ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಹುಡುಗರು ಈಗ ಸಾಹಿತ್ಯಗಳನ್ನ ಇದರಲ್ಲೇ ಬರಿತಾ ಇದ್ದಾರೆ. ಎಷ್ಟೋ ಒಂದು ಬ್ಲಾಗ್ಗಳಿವೆ, ಏನೋ ಬೇರೆ ಬೇರೆ, ನನಗೆ ಅದರ ಬಗ್ಗೆ ಹೆಚ್ಚು ಅನುಭವ ಇಲ್ಲ. ಆದರೂ ಕೂಡ ಕವನಗಳನ್ನು ಬರೆಯುವವರು ಇದ್ದಾರೆ, ಒಂದಷ್ಟು ವಾಟ್ಸಪ್ ಗ್ರೂಪ್ಗಳ ಮೂಲಕನೇ ತಮ್ಮ ಸಾಹಿತ್ಯದ ಚಟುವಟಿಕೆಗಳನ್ನು ಮಾಡೋರಿದ್ದಾರೆ. ಅದು ಒಂದು ಆಶಾದಾಯಕವಾದಂಥ ವಿಷಯ ಅಂತ ಹೇಳ್ಬೋದು.